ಪಿವಿ ನ್ಯೂಸ್ ಪೀಪಲ್ಸ್ ವಾಯ್ಸ್ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ನಾಗಶ್ರೀ. ಪಂಚನಾರಾಯಣ ದೇವಾಲಯಗಳಲ್ಲಿ ಒಂದಾದ ಎಲ್ಲೋಡು ಶ್ರೀ ಲಕ್ಷ್ಮೀ ಆದಿನಾರಾಯಣ ಸ್ವಾಮಿ ಕ್ಷೇತ್ರವು ಸಾವಿರಾರು ವರ್ಷಗಳ ಪುರಾತನ ಇತಿಹಾಸ ಹೊಂದಿದೆ. ಈ ದೇವಾಲಯ ಗಿರಿಶಿಖರದಿಂದ ಕೂಡಿದ್ದು ಊರ್ಮಾ ಎಂಬ ಗಿರಿ ಬೆಟ್ಟದಲ್ಲಿ ಉದ್ಭವಗೊಂಡ ಮೂರ್ತಿಯಾಗಿದೆ. ಈ ಸಂದರ್ಭದಲ್ಲಿ ಮಾತನಾಡಿದ ದೇವಾಲಯದ ಅಧ್ಯಕ್ಷರಾದ ಸಿ.ಬಿ. ಸೂರ್ಯಪ್ರಕಾಶ್, ಶ್ರೀ ಲಕ್ಷ್ಮೀ ಆದಿನಾರಾಯಣ ಸ್ವಾಮಿ ಬ್ರಹ್ಮರಥೋತ್ಸವದ ಅಂಗವಾಗಿ ಎಲ್ಲೋಡಿನಲ್ಲಿರುವ ಶ್ರೀ ಲಕ್ಷ್ಮೀ ಆದಿನಾರಾಯಣ ಸ್ವಾಮಿ ಬ್ರಾಹ್ಮಣ ಸೇವಾ ಸಂಘ ವತಿಯಿಂದ ಶ್ರೀ ಸತ್ಯನಾರಾಯಣ ಸ್ವಾಮಿ ಪೂಜೆ ಹಾಗೂ ಗಣ್ಯರಿಗೆ ಸನ್ಮಾನ ಮತ್ತು ಜಾತ್ರೆ ನೋಡಲು ಬಂದ ಸಹಸ್ರಾರು ಜನರಿಗೆ ಅನ್ನ ಸಂತರ್ಪಣೆ ಏರ್ಪಡಿಸಲಾಗಿದೆ ಎಂದು ತಿಳಿಸಿದರು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರಾಘವೇಂದ್ರ. ನಾವು ಮೂಲತಃ ಬೊಮ್ಮವಾರದವರು. ಇಂದು ನಾವು ಶ್ರೀ ಲಕ್ಷ್ಮೀ ಆದಿನಾರಾಯಣ ಸ್ವಾಮಿ ಎಲ್ಲೋಡು ಬ್ರಹ್ಮರಥೋತ್ಸವಕ್ಕೆ ಆಗಮಿಸಿದ್ದೇವೆ. ಇಂದು ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ಹಮ್ಮಿಕೊಂಡಿದ್ದೇವೆ. ರಥೋತ್ಸವದಂದು ನಮ್ಮ ಕುಟುಂಬದವರಾದ ಶಂಕಮ್ಮಜ್ಜಿ ಮತ್ತು ಅವರ ಕುಟುಂಬದವರು ಮೂಲತಃ ಒಂದು 40-50 ವರ್ಷದಿಂದ ಸತ್ಯನಾರಾಯಣ ಪೂಜೆಯನ್ನು ಮಾಡಿಕೊಂಡು ಬಂದಿದ್ದಾರೆ. ಅದನ್ನು ನಾವು ಹೀಗೆ ಕೊಂಡು ಹೋಗಬೇಕೆಂದು ಈಗ ನಮ್ಮ ಕುಟುಂಬದವರು ನಾವು ಪ್ರತಿ ವರ್ಷವನ್ನು ಲಕ್ಷ್ಮೀ ಆದಿನಾರಾಯಣ ಸ್ವಾಮಿ ಸನ್ನಿಧಿಯಲ್ಲಿ ಶ್ರೀ ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ನೆರವೇರಿಸಿಕೊಂಡು ಹೋಗುತ್ತಿದ್ದೇವೆ. ಸತ್ಯನಾರಾಯಣ ಸ್ವಾಮಿ ಲಕ್ಷ್ಮೀ ಆದಿನಾರಾಯಣ ಇದು ಶ್ರೀ ಬ್ರಾಹ್ಮಣ ಮಹಾಸಭಾ ಎಲ್ಲೋಡು ಇಲ್ಲಿ ನೆರವೇರಿಸುತ್ತಾ ಇದ್ದೇವೆ. ಇದೇ ರೀತಿ ದೇವರ ಕೃಪೆಯಿಂದ ನಮ್ಮ ಕುಟುಂಬದವರು ಹೀಗೆ ಮುಂದುವರಿಸಿಕೊಂಡು ಹೋಗಬೇಕೆಂದು ನಾನು ದೇವರಲ್ಲಿ ಪ್ರಾರ್ಥಿಸಿಕೊಳ್ಳುತ್ತೇನೆ. ವರ್ಷ ಲಕ್ಷ್ಮೀ ಆದಿನಾರಾಯಣ ಸ್ವಾಮಿ ಬ್ರಹ್ಮರಥೋತ್ಸವದ ಅಂಗವಾಗಿ ಬ್ರಾಹ್ಮಣ ಸುವಾಸನಿ ಸಂತರ್ಪಣೆ ನಡೀತಾ ಇದೆ. ತಾವೆಲ್ಲರೂ ಕೂಡ ಸಾವಧಾನ ಚಿತ್ತರಾಗಿ ಊಟ ಮಾಡಬೇಕು. ದಯವಿಟ್ಟು ಊಟವನ್ನು ಯಾರು ಚೆಲ್ಲಬೇಡಿ ಮತ್ತು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕಿಸ್ಕೊಂಡು ತಿನ್ನಿ. ತಮ್ಮ ಪಕ್ಕದಲ್ಲಿರೋರಿಗೆ ಬಲವಂತವನ್ನು ಮಾಡಬೇಡಿ. ಅವ್ರಿಗೆ ಎಷ್ಟು ಬೇಕೋ ಅವ್ರು ಎಷ್ಟು ತಿಂತಾರೆ. ಯಾಕೆ ಅಂತ ಹೇಳಿದ್ರೆ, ನೀವು ವೇಸ್ಟ್ ಮಾಡುವಂತಹ ಒಂದು ಊಟ ಏನಿದೆ ಅದು ಇನ್ನೊಬ್ಬರ ಹೊಟ್ಟೆಗೆ ಸೇರಬೇಕಾಗಿರೋದು. ಅದನ್ನು ನಾವು ಜ್ಞಾಪಕದಲ್ಲಿ ಇಟ್ಕೋಬೇಕು. ಮತ್ತು ಇದು ವಿಶೇಷವಾಗಿ ಬ್ರಾಹ್ಮಣ ಸಂತರ್ಪಣೆ ಆಗಿರೋದರಿಂದ ಕನಿಷ್ಠ ಪಕ್ಷ ನಾವು ಚೊಪ್ಪಲಿ ಬಿಟ್ಟಾದರೂ ಊಟ ಮಾಡೋಣ. ಅದು ನಮ್ಮ ಒಂದು ವರ್ಣಾಶ್ರಮಕ್ಕೆ ನಾವು ಕೊಡುವಂತಹ ಒಂದು ಗೌರವ. ಇದ್ರ ಮುಂಚೆ ಎಲ್ಲ ಕೂಡ ಮಡಿ ಉಟ್ಕೊಂಡು ಬಂದು ಕೂತ್ಕೊಳ್ಳಿ ಅಂತ ಹೇಳ್ತಿದ್ರು ಒಂದು ಕಾಲದಲ್ಲಿ. ಅದಾದಮೇಲೆ ಶರ್ಟ್ ಬಿಚ್ಚಿ ತಿನ್ನಿ ಅಂತ ಹೇಳ್ತಿದ್ವಿ. ಅದು ಸ್ವಲ್ಪ ಇವಾಗೆಲ್ಲ ಮುಜುಗರ ಜನರಿಗೆ. ಅದಕ್ಕೆ ಕನಿಷ್ಠ ಪಕ್ಷ ಚೊಪ್ಪಲಿ ಬಿಚ್ಚಾದರೂ ನಾವು ಊಟ ಮಾಡಿದ್ರೆ ನಮ್ಮ ಬ್ರಾಹ್ಮಣತ್ವಕ್ಕೆ ನಾವು ಕೊಡುವಂತಹ ಒಂದು ಗೌರವ. ಅದಕ್ಕಾಗಿ ತಾವೆಲ್ಲರೂ ಸಾವಧಾನ ಚಿತ್ತರಾಗಿ ಊಟ ಮಾಡಬೇಕು. ಮತ್ತು ಪ್ರತಿ ವಾರ ಭಾನುವಾರಗಳು ಇಲ್ಲಿ ಬರುವಂತಹ ಅಶೇಷ ಭಕ್ತ ಜನರಿಗೆ ಇಲ್ಲಿ ವಾರ ಸಂತರ್ಪಣೆ ನಡೀತಾ ಇರುತ್ತೆ. ಭಕ್ತಾದಿಗಳು ದಯವಿಟ್ಟು ಯಾರಾದರೂ ಅದಕ್ಕೆ ಸಹಾಯ ಮಾಡೋರು ಕಚೇರಿಯಲ್ಲಿ 2500 ರೂಪಾಯಿ ತಾವು ತಮ್ಮ ಮನೆಯಲ್ಲಿ ಯಾರಾದರೂ ದೊಡ್ಡವರು ದಿವಂಗತರಾಗಿದ್ದರೆ ಅಥವಾ ಯಾರಾದರೂ ಹುಟ್ಟುಹಬ್ಬ ಇದ್ದರೆ, ಮದುವೆ ಸಮಾರಂಭಗಳು, ಷಷ್ಠಿಪೂರ್ತಿಗಳು ಏನಾದರೂ ಇದ್ದರೆ ಆ ಬರುವಂತಹ ಭಾನುವಾರದಲ್ಲಿ ತಮ್ಮ ಹೆಸರಿನಲ್ಲಿ ತಾವು ಇಲ್ಲಿ ಅನ್ನ ಸಂತರ್ಪಣೆಗೆ 2500 ರೂಪಾಯಿ ಕಟ್ಟಬಹುದು. ತಮಗೆ ತಮ್ಮ ವಿಳಾಸವನ್ನೆಲ್ಲ ತಗೊಳ್ತಾರೆ. ಆ ದಿನ ತಮಗೆ ಪ್ರಸಾದವನ್ನು ಕಳಿಸಲಾಗುತ್ತೆ.
ತಮ್ಮ ಹೆಸರಿನಲ್ಲಿ ಬೆಟ್ಟದ ಮೇಲೆ ದೇವರಿಗೆ ಅಭಿಷೇಕ ಪೂಜೆ ಎಲ್ಲ ಕೂಡ ಮಾಡಿಸಲಾಗುತ್ತೆ. ತಮ್ಮ ಹೆಸರಿನಲ್ಲಿ ಆ ದಿನ ಬರುವಂತಹ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಆಗುತ್ತೆ. ದಯವಿಟ್ಟು ಇದಕ್ಕೆ ಎಲ್ಲರೂ ಕೂಡ ಸಹಕರಿಸಬೇಕು, ಸಹಾಯ ಮಾಡಬೇಕು ಅಂತ ಪ್ರಾರ್ಥನೆ ಮಾಡುತ್ತಾ, ಸಾವಕಾಶವಾಗಿ ಊಟ ಮಾಡಬೇಕು ಅಂತ ಮತ್ತೊಮ್ಮೆ ಪ್ರಾರ್ಥನೆ ಮಾಡುತ್ತಾ, ಲಕ್ಷ್ಮೀ ಆದಿನಾರಾಯಣ ಸ್ವಾಮಿ ಪಾದಾರವಿಂದ ದಯವಿಟ್ಟು ಎಲ್ಲರೂ ಸಾವಕಾಶವಾಗಿ ಕೂತ್ಕೊಳ್ಳಿ. ಟೇಬಲ್ ಹಾಕಿ ಪೇಪರ್ ಹಾಕಿ ಸುಸಜ್ಜಿತವಾಗಿ ಹಬ್ಬದ ಅಡಿಗೆ ಸಾವಿರಾರು ಜನಕ್ಕೆ ಬಳಸುವಂತಹ ಒಂದು ಸುಯೋಗ ಈ ಸಂಘ ಇವತ್ತು ಇಷ್ಟು ಅಭಿವೃದ್ಧಿ ಆಗಿದೆ. ಇದಕ್ಕೆ ಕಾರಣ ಅಂತ ಹೇಳಿದ್ರೆ ಇಲ್ಲಿ ಇರುವಂತಹ ಒಂದು ಭಗವತ್ ಶಕ್ತಿ ಮತ್ತು ಇಲ್ಲಿ ಡೈರೆಕ್ಟ್ ಕ್ಯಾಮ್ರಾ ಧನುಷತ್ರು ಪಂಚನಾರಾಯಣ ಕ್ಷೇತ್ರಗಳಲ್ಲಿ ಒಂದಾದಂಥ ಪ್ರಾರಂಭ ಕ್ಷೇತ್ರವಾದಂಥ ಎಲ್ಲೋಡು ಶ್ರೀ ಲಕ್ಷ್ಮೀ ಆದಿನಾರಾಯಣ ಸ್ವಾಮಿ ಬ್ರಾಹ್ಮಣ ಸೇವಾ ಸಂಘದ ಅಧ್ಯಕ್ಷರಾದಂಥ CP ಸೂರ್ಯಪ್ರಕಾಶ ಆದಂಥ ನಾನು ಮಾತಾಡ್ತಾ ಇದ್ದೀನಿ. ಈ ಒಂದು ಕ್ಷೇತ್ರವು ಬಹಳ ಸಾವಿರಾರು ವರ್ಷಗಳ ಪುರಾತನ ಇತಿಹಾಸವನ್ನು ಹೊಂದಿರತಕ್ಕಂಥ ಸಾಂಪ್ರದಾಯಿಕವಾದಂಥ ಗಿರಿಶಿಖರದಿಂದ ಕೂಡಿರ್ತಕ್ಕಂಥ ಕೂರ್ಮಗಿರಿ ಎಂಬ ಶಿಖರದ ಒಂದು ಬೆಟ್ಟದ ಅಲ್ಲಿ ಉದ್ಭವ ಮೂರ್ತಿಯಾಗಿ ನೆಲೆಸಿರುವ ಶ್ರೀ ಲಕ್ಷ್ಮೀ ಆದಿನಾರಾಯಣ ಸ್ವಾಮಿಯು ಮಾಘ ಮಾಸದ 3ನೇ ಭಾನುವಾರ ಬ್ರಹ್ಮರಥೋತ್ಸವಗಳು ಇಲ್ಲಿ ನಡೀತದೆ. ಪ್ರಾರಂಭದಲ್ಲಿ ಈ ತಿಂಗಳು 2ನೇ ತಾರೀಕಿಂದ ನಮ್ಮ ಸಂಘದಲ್ಲಿ ಕೂಡ ಹಲವಾರು ಧಾರ್ಮಿಕ ಕಾರ್ಯಕ್ರಮಗಳು, ಸತ್ಯನಾರಾಯಣ ಸ್ವಾಮಿ ವ್ರತಗಳು, ವಿವಿಧ ದೇವರ ಉತ್ಸವಗಳು, ಸಾಮೂಹಿಕ ಧರ್ಮೋಪನಯನಗಳು ಇವೆಲ್ಲವೂ ನಡೆದಿದೆ. ಸುಮಾರು ನಾವು ನಮ್ಮ ಸಂಘದಲ್ಲಿ ಜಾತಿ ಮತ ಭೇದ ಯಾವುದು ಇಲ್ಲದಿರತಕ್ಕಂಥ ಇದೊಂದು ಸಾರ್ವಜನಿಕವಾದಂತಹ ಇದೊಂದು ಕ್ಷೇತ್ರ. ಹಾಗಾಗಿ ಬೃಹತ್ತಾದಂಥ ಅನ್ನ ಸಂತರ್ಪಣೆಯನ್ನು ಹಮ್ಮಿಕೊಂಡು ಎಲ್ಲ ಒಂದು ಭಕ್ತರ ಸಹಕಾರದಿಂದ ಈ ಒಂದು ಅನ್ನ ಸಂತರ್ಪಣೆಯು ಯಶಸ್ವಿಯಾಗಿ ನಡೆದಿದೆ. ಇವತ್ತು ಸುಮಾರು ನಾವು ಒಂದು 18,000 ಜನಕ್ಕೆ ಊಟವನ್ನು ಭೂರಿ ಭೋಜನವನ್ನು ಹಾಕಲಾಗಿದೆ. ಎಲ್ಲ ಭಕ್ತರು ಸಂತೃಪ್ತಿಯಾಗಿ ಶ್ರೀ ಲಕ್ಷ್ಮೀ ಆದಿನಾರಾಯಣ ಸ್ವಾಮಿಯ ಕೃಪೆಗೆ ಪಾತ್ರರಾಗಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಇಲ್ಲಿ ಕರ್ನಾಟಕದ ಘನ ಸರ್ಕಾರವು ಈ ನಮ್ಮ ಆದಿನಾರಾಯಣ ಸ್ವಾಮಿಯ ಹುಂಡಿ ಆದಾಯ ಸುಮಾರು ವಾರ್ಷಿಕವಾಗಿ 25 ಲಕ್ಷ ಇದೆ. ಇದನ್ನು ಎ ಗ್ರೇಡ್ ಆಗಿಲ್ಲ. ಎ ಗ್ರೇಡ್ ಆಗಿ ಇಲ್ಲಿ ಒಂದು ಮುಜರಾಯಿ ಇಲಾಖೆಯ ಒಂದು ಆಫೀಸು, ಸ್ಟಾಫು ಇದೆಲ್ಲ ಬರಬೇಕು. ಬಂದರೆ ಇನ್ನಷ್ಟು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಇಲ್ಲಿ ಭಕ್ತರಿಗೆ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಕೊಡುವುದಕ್ಕೆ ಅನುಕೂಲವಾಗುತ್ತೆ. ಈ ಒಂದು ನಿಟ್ಟಿನಲ್ಲಿ ಕರ್ನಾಟಕದ ಘನ ಸರ್ಕಾರವೂ ಸಹ ಗಮನ ಹರಿಸಿ ಸಂಬಂಧಿಸಿರ್ತಕ್ಕಂಥ ಮುಜರಾಯಿ ಇಲಾಖೆಯವರು ಗಮನ ಕೊಡಬೇಕು.
ಈ ಒಂದು ಭಕ್ತರಿಗೆ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಒದಗಿಸ್ಕೊಟ್ರೆ ಈ ಕ್ಷೇತ್ರ ಇನ್ನಷ್ಟು ಇತಿಹಾಸವನ್ನು ಹೊಂದಿ ಬಹಳ ಯಶಸ್ವಿಯಾದಂತಹ ಒಂದು ಹಿನ್ನೆಲೆ ಹೊಂದಿರತಕ್ಕಂಥ ಕ್ಷೇತ್ರವಾಗಿರೋದ್ರಿಂದ ಇಲ್ಲಿಗೆ ಇನ್ನಷ್ಟು ಸೌಕರ್ಯಗಳನ್ನು ಎಲ್ಲ ಒದಗಿಸ್ಕೊಟ್ರೆ ಭಾಳಷ್ಟು ಭಕ್ತರು ಆಗಮಿಸಿ ತಮ್ಮ ಇಷ್ಟಾರ್ಥಗಳನ್ನು ಪೂರೈಸ್ಕೊಳ್ತಾರೆ ಅಂತಕ್ಕಂಥದ್ದು ಒಂದು ನಂಬಿಕೆ ಇದೆ. ಇದನ್ನು ಎಲ್ಲ ಇಲಾಖೆಗಳು ಸಹ ಯಶಸ್ವಿಯಾಗಿ ಮಾಡಬೇಕು ಅಂತ ಒಂದು ಪ್ರಾರ್ಥನೆ. ನಮ್ದೇನಿಲ್ಲ ಕಷ್ಟಪಡ